ಬಿರಿಯಾನಿ ಅಂಗಡಿ ಫ್ರೀಜರ್ನಲ್ಲಿ ವ್ಯಕ್ತಿಯ ಶವ ಪತ್ತೆ. ಇದು ಶಾಕ್ ನಿಜಕ್ಕೂ. 4 ದಿನದ ನಂತರ ಅಂಗಡಿ ತೆರೆದಾಗ ಮಾಲೀಕನಿಗೆ ಇದು ಗಾಬರಿ ಆಗಿ ಹೋಗುತ್ತೆ. ಬಿರಿಯಾನಿ ಅಂಗಡಿಯ ಫ್ರೀಜರ್ನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. 4 ದಿನದ ನಂತರ ಅಂಗಡಿ ತೆರೆದಾಗ ಮಾಲೀಕನಿಗೆ ಶಾಕ್ ಇದು. ಮುಚ್ಚಿದ ಅಂಗಡಿಯೊಳಗೆ ಹೆಣ ಬಂದಿದ್ದು ಹೇಗೆ? ಅಂಗಡಿ ಮುಚ್ಚಿದ ಹಾಗೆ ಇದೆ. ಲಕ್ನೋ ಪೊಲೀಸರನ್ನು ಕೂಡ ದಿಗ್ಭ್ರಮೆಗೊಳಿಸಿರುವಂಥ ಮಿಸ್ಟರಿ ಕೇಸ್ ಇದು. ಲಕ್ನೋದ ಬಕ್ಷಿಕಾ ತುಲಾಬ್ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ ಇದು. ಜಿಸಿಆರ್ಜಿ ಕಾಲೇಜು ಗೇಟ್ ಎದುರೇ ಕೊಲೆ ನಡೆದಿತ್ತ. ಅದು ಕೊಲೆ ನಡೆದಿತ್ತ ಮೊದಲೇನೆ. ಮೃತ ಯುವಕನ ಗುರುತು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಯುವಕನ ಗುರುತು ಪತ್ತೆಗೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಮುಚ್ಚಿದ ಅಂಗಡಿಯೊಳಗೆ ಶವ ಬಂದಿದ್ದು ಹೇಗೆ? ಬೀಗ ಹಾಕಲಾಗಿದೆ. ಮತ್ತು ಅಂಗಡಿಯ ಮಾಲೀಕ ಅಂಗಡಿ ಓಪನ್ ಮಾಡಲಿಕ್ಕೆ ಬಂದಾಗ ಬೀಗ ಹಾಕಿದಂತೆಯೇ ಇದೆ. ಮತ್ತು ಅಲ್ಲಿ ಯಾರೂ ಓಡಾಡಿದ ಸಣ್ಣ ಗುರುತು ಕೂಡ ಇಲ್ಲ. ಹೀಗಿದ್ಮೇಲೆ ಮುಚ್ಚಿದ ಅಂಗಡಿಯ ಒಳಗಡೆ ಹೆಣ ಬಂದಿದ್ದು ಹೇಗೆ? ಫ್ರೀಜರ್ನಲ್ಲಿ ವ್ಯಕ್ತಿಯ ಶವ ಇದೆ ಅಂತಂದರೆ ಸ್ವತಃ ಮಾಲೀಕನಿಗೂ ಕೂಡ ಇದು ಶಾಕ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ ಅವರಿಂದ. ಚೇತನ್, ನಿಜಕ್ಕೂ ಇದು ಒಂದು ರೀತಿ ಮಿಸ್ಟ್ರಿ ಅಂತಲೇ ಹೇಳ್ಬೋದು. ಈಗ ಅಂಗಡಿಯನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾನೆ, ಬೀಗ ಹಾಕಿರೋದು ಬೀಗ ಹಾಕ್ದಂಗೆ ಇದೆ. ಶವ ಹೇಗೆ ಬಂತು ಅನ್ನುವಂಥದ್ದು ನಿಜಕ್ಕೂ ಇದು ಶಾಕಿಂಗು. ಏನು ಸಿಗ್ತಾ ಇದೆ ಅಪ್ಡೇಟ್ಸ್ ಈ ಬಗ್ಗೆ? ಹೌದು ವಸಂತ್, ಏನಿಲ್ಲ, ಈಗ ಉತ್ತರ ಪ್ರದೇಶದ ಏನ್ ಲಕ್ನೋ ಇದೆಯಲ್ಲ, ಅಲ್ಲಿ ಬಿರಿಯಾನಿ ಅಂಗಡಿಯಲ್ಲಿ ಫ್ರೀಜರ್ ನಲ್ಲಿ 35 ವರ್ಷದ ವ್ಯಕ್ತಿಯೊಬ್ಬನ ಶವ ಪತ್ತೆ ಆಗಿರುವಂತದ್ದು. ಈಗ ಲಕ್ನೋದಲ್ಲಿ ಒಂದು ರೀತಿಯ ದಿಗ್ಭ್ರಮಣೆ ಉಂಟಾಗಿರುವಂತದ್ದು, ಜನರ ಭಯಭೀತಿ ಉಂಟಾಗಿರುವಂತದ್ದು. ಯಾಕಂದ್ರೆ ಆತ ಏನು ಅಂಗಡಿಯ ಮಾಲೀಕ, ಏನು ಬಿರಿಯಾನಿ ಅಂಗಡಿಯ ಮಾಲೀಕ, ತನ್ನ ತಂದೆಯ ಇದಕ್ಕೆ ಹೋಗಿರ್ತಾನೆ, ಶವಕ್ಕೆ ಅಂತ ಹೋಗಿರ್ತಾನೆ. ನಂತರ ಅದನ್ನ ಮುಗಿಸ್ಕೊ ಬಂದಾಗ ಅಂಗಡಿ ಓಪನ್ ಮಾಡಿದಾಗ ಏಕಾಏಕಿ ಅಂಗಡಿಯ ಫ್ರಿಡ್ಜರ್ ನಲ್ಲಿ ದಿನನಿತ್ಯ ಅಂಗಡಿಯ ಒಂದಿಷ್ಟು ಕಾರ್ಯಗಳನ್ನು ಪ್ರಾರಂಭಿಸಿದಾಗ ಆಗ ಫ್ರಿಡ್ಜ್ ಓಪನ್ ಮಾಡ್ತಾನೆ. ಸಡನ್ ಆಗಿ ಆ ವ್ಯಕ್ತಿಯ ಶವವನ್ನು ಕಂಡು ಒಂದು ರೀತಿಯಲ್ಲಿ ಆಶ್ಚರ್ಯವಾಗಿ ಡೆಂಗಿ ಅಂತ ಒಂದಿಷ್ಟು ನಂತರ ಅಲ್ಲೇ ಸ್ಥಳೀಯವಾಗಿ ಪೊಲೀಸರಿಗೆ ಮಾಹಿತಿ ನೀಡ್ತಾನೆ. ಬಟ್ ಅಲ್ಲಿ ಇನ್ನೊಂದು ಮಾಹಿತಿ ಏನು ಅಂದ್ರೆ, ಎದುರುಗಡೆ ಒಂದು ಕಾಲೇಜ್ ಇದೆ. ಆ ಕಾಲೇಜಿನಲ್ಲಿ ಯುವಕರ ಒಂದಿಷ್ಟು ಗಲಭೆಗಳು ಉಂಟಾಗಿತ್ತಾ ಅಥವಾ ಅವನ ಶವವನ್ನು ಅಲ್ಲಿ ಗಲಾಟೆಯಾಗಿ ಆ ಫ್ರಿಡ್ಜ್ ನಲ್ಲಿ ಮರೆಮಾಚುವಂತ ಏನಾದ್ರು ಕೆಲಸ ನಡೀತಾ ಅಥವಾ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿರುವಂತದ್ದು. ಜೊತೆಗೆ ಇನ್ನೊಂದೇನಂದ್ರೆ, ಪೊಲೀಸರು ಇದ್ರ ಬಗ್ಗೆ ಇನ್ನಷ್ಟು ಸಂಶಯ ಮಾಡುವಂತದ್ದನ್ನು ತನಿಖೆ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ CCTVಯನ್ನು ಚೆಕ್ ಮಾಡ್ತಿರುವಂತದ್ದು. ಮತ್ತೆ ಇದ್ರೆ ಅಲ್ಲಿ ಏನಾದ್ರೂ ಒಂದಿಷ್ಟು ಅವನ ಯುವಕನಕ್ಕೆ ಅಥವಾ ಏನಾದ್ರೂ ಅವರ ಸಂಬಂಧಿಕರು ಏನಾದ್ರು ಮಾಡಿದಾರೆ ಅಥವಾ ಇಲ್ಲಿ ತಂದಾಕಿ ಮುಚ್ಚುವಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವ. ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಪೊಲೀಸರಿಗೆ ಏನಾದರೂ ಕ್ಲೂ ಏನಾದರೂ ಸಿಗ್ತಾ ಇದೆಯಾ ಅಂತ ಆರೋಪಿಗಳ ಬಗ್ಗೆ? ಇದು ಹೇಗಾಯ್ತು ಅನ್ನೋದ್ರ ಕುರಿತಾಗಿ ಕ್ಲೂ ಏನಾದರೂ ಸಿಗ್ತಾ ಇದೆಯಾ ಚೇತನ್? ಆ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ? ಅಂದ್ರೆ ಅಲ್ಲಿ ಇನ್ನೊಂದೇನು ಅಂದ್ರೆ, ಅದೇ ಸರ್, ಮತ್ತೊಂದು ಅಲ್ಲಿ ಅಂದ್ರೆ ಕಾಲೇಜ್ ಇದರಿಂದ ಸ್ವತಃ ಅಲ್ಲಿ ಏನ್ ಕೊಲೆಯಾಗಿರ್ತಾನಲ್ಲ ಆ ವ್ಯಕ್ತಿ ಒಂದಿಷ್ಟು ಏನು ಅವನಲ್ಲಿ ಏನೋ ಒಂದಿಷ್ಟು ಗಲಭೆ ಆಗಿತ್ತು ಹಿಂದೇನೆ ಅಂತ ಒಂದಿಷ್ಟು ಮಾಹಿತಿ ಹೇಳ್ತಿರುವಂತ ಪೊಲೀಸರು ಒಂದಿಷ್ಟು ಮಾಹಿತಿ ಹೇಳ್ತಿರುವಂತದ್ದು. ಯಾಕಂದ್ರೆ ಅಲ್ಲಿ ಕಾಲೇಜಿನಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಗಲಭೆ ಆಗಿರುತ್ತೆ, ಅಂದ್ರೆ ಗಲಾಟೆ ಆಗಿರುತ್ತೆ. ಆತ ಹೋಗಿ ಅಲ್ಲಿ ಒಂದಿಷ್ಟು ಮಧ್ಯ ಅಂದ್ರೆ ಭಾಗಿಯಾಗಿ ಅಲ್ಲಿಷ್ಟು ಗಲಾಟೆಗಳಿಗೆ ಇವನು ಭಾಗಿಯಾಗಿರ್ತಾನೆ ಅಂತ ಒಂದಿಷ್ಟು ಪ್ರಶ್ನೆ ಅಲ್ಲಿ ಬಂದಿರುವಂತದ್ದು. ಓಕೆ ಚೇತನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಅಂಗಡಿಯ ಒಳಗಡೆ ಓನರ್ ಎಂಟ್ರಿ ಕೊಟ್ಟಾಗ ಫ್ರೀಜರ್ನಲ್ಲಿದ್ದಂತಹ ಶವವನ್ನು ನೋಡಿ ಒಂದು ಕ್ಷಣ ದಂಗಾಗ್ತಾನೆ. ತತ್ಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ. ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ನೋಡಿದಾಗ ಶವ ಫ್ರೀಜರ್ನಲ್ಲಿ ಪತ್ತೆಯಾಗಿದೆ. 4 ದಿನದ ಹಿಂದೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದ ಅಂಗಡಿಯ ಮಾಲೀಕ. ಆದರೆ ಅಂಗಡಿ ತೆರೆದಾಗ ಆ ಅಂಗಡಿಯ ಒಳಗಡೆ ಶವ ಹೇಗೆ ಬಂತು, ಅದು ಫ್ರೀಜರ್ನಲ್ಲಿ ಅನ್ನೋದೇ ನಿಜಕ್ಕೂ ಅದೊಂದು ರೀತಿ ಮಿಸ್ಟರಿ ಕೇಸ್ ಆಗಿರುವಂಥದ್ದು ಲಕ್ನೋ ಪೊಲೀಸರಿಗೆ. ಸ್ವತಃ ಲಕ್ನೋ ಪೊಲೀಸರೇ ದಂಗಾಗಿ ಹೋಗ್ತಾರೆ, ಇದು ಹೇಗೆ ಅಂತ. ಅದರಲ್ಲೂ ಅಂಗಡಿ ಮಾಲೀಕನಿಗೆ ಇನ್ನು ಹೇಗೆ ಆಗಿರಬೇಡ ಶಾಕ್. ಯಾಕಂದರೆ ಅಂಗಡಿ ಕ್ಲೋಸ್ ಮಾಡಿದಂತೆ ಇದೆ, ಬೀಗ ಹಾಕ್ದಂಗೆ ಇದೆ. ತಾನು ಹೇಗೆ ಬೀಗ ಹಾಕ್ಕೊಂಡು ಹೋಗಿದ್ರು ಹಾಗೆ ಇದೆ. ಹೀಗಿರುವಾಗ ಅಂಗಡಿಯ ಒಳಗಡೆ ಶವ ಬಂದಿದ್ದಾದರೂ ಹೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಅದೊಂದು ರೀತಿ ಮಿಸ್ಟ್ರಿ, ಒಂದು ರೀತಿಯ ಶಾಕ್ ಅಂಗಡಿ ಮಾಲೀಕನಿಗೆ. ಈಗಲೂ ಕೂಡ ಅದನ್ನು ಹೌದೋ ಅಲ್ವೋ, ಇದೇನು ಕನಸೋ ನನಸೋ, ಇದೇನು ಹೇಗೆ ಶವ ಒಳಗಡೆ ಬಂತು ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ ಕೂಡ ಇತ್ತು ಅಂಗಡಿಯ ಮಾಲೀಕನಿಗೆ. ಈ ಕೊಲೆಯ ಮಿಸ್ಟ್ರಿಯನ್ನು ಭೇದಿಸೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದು ಅಲ್ಲಿರುವಂಥ ಸುತ್ತಮುತ್ತ ಸ್ಥಳಗಳಲ್ಲಿರುವಂಥ CCTV ಫುಟೇಜ್ಗಳನ್ನು ಜಾಲಾಡ್ತಾ ಇದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.